ಶಿಕ್ಷಣ ಕ್ಷೇತ್ರದ ಚಿಂತಕ, ಕೇವಲ 40 ವಿದ್ಯಾರ್ಥಿಗಳನ್ನೊಳಗೊಂಡ ಶಾಲೆಯನ್ನು ಪ್ರಾರಂಭಿಸಿ ಇಂದು ಬೃಹದಾಕಾರವಾಗಿ ಬೆಳೆದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿಸಿದ ಹೆಗ್ಗಳಿಕೆ ಪ್ರೊಫೆಸರ್ ಎಂಆರ್ ದೊರೆಸ್ವಾಮಿ ಅವರದ್ದು. ವಿಧಾನ ಪರಿಷತ್ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಸುಧಾರಣೆಗಳ ಸಲಹೆಗಾರರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಂದ ಬದಲಾವಣೆಗಳು ಹಾಗೂ ಶಿಕ್ಷಣದ ಬಗ್ಗೆ ಇರುವ ಕಾಳಜಿ ಆದರ್ಶನೀಯ. ರಾಮಲಿಂಗಾರೆಡ್ಡಿ ಅವರ ಆಧುನಿಕ ಶಿಕ್ಷಣ ಕ್ರಾಂತಿಗೆ ಮುಕ್ತ ಕಂಠದಿಂದ ಶ್ಲಾಘಿಸಿದ ದೊರೆಸ್ವಾಮಿ ಅವರು ಕರ್ನಾಟಕ ರಾಜ್ಯ ಶಿಕ್ಷಣ ಸುಧಾರಣೆಗಳ ಸಲಹೆಗಾರರಾಗಿದ್ದ ಸಮಯದಲ್ಲಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀಡಿದ್ದ ಸಲಹೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಕಾರಗೊಳಿಸಿದ್ದ ಧೀಮಂತ ನಾಯಕ ಎಂದು ಬಣ್ಣಿಸಿ ರಾಮಲಿಂಗಾರೆಡ್ಡಿ ಅವರಿಗೆ ಸಾರ್ವಜನಿಕ ಶಿಕ್ಷಣ ಬಗ್ಗೆ ಇರುವ ಕಾಳಜಿ ಹಾಗೂ ಆಧುನಿಕ ತಂತ್ರಜ್ಞಾನದ ಶಿಕ್ಷಣ ದೊರಕಿಸುವ ಹಂಬಲ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು 7 ಬಾರಿ ಶಾಸಕರಾದ ರಾಮಲಿಂಗಾರೆಡ್ಡಿ ಅವರ ಹಿರಿತನ ಹಾಗೂ ಅಪಾರ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ರಾಮಲಿಂಗಾರೆಡ್ಡಿ ಅವರು ಅವರೇನು ಶಾಸಕರಾಗಿ ಮೊದಲನೇ ಸಲ ಚುನಾಯಿತರಾಗಿರೋರಲ್ಲ, ಮಂತ್ರಿಗಳಾಗಿದ್ರು, ಕರ್ನಾಟಕಕ್ಕೆಲ್ಲ ಸುಪರಿಚಿತರಾಗಿದ್ದಾರೆ ಮತ್ತು ಬೇಕಾದಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಇವರು ತಗೊಂಡಿರತಕ್ಕಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಆಸಕ್ತಿ ಏನಿದೆ, ಇದು ತುಂಬಾ ಮಾದರಿಯಾಗಿದೆ ಅಂತ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಸ್ಕೂಲಿಗೆ ಬಂದ ಮೇಲೆ ನಾನು ನೋಡಿದೆ ಎಷ್ಟು ಸುಂದರವಾಗಿದೆ ಈ ಕಟ್ಟಡ, ಎಷ್ಟು ಸುಂದರವಾಗಿದೆ. ಕ್ಲಾಸ್ ರೂಮ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಲೈಬ್ರರಿ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಸಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 56 ವರ್ಷಗಳಿಂದ ಇದ್ದೀನಿ. ಈ 56 ವರ್ಷಗಳಲ್ಲಿ ನಾನು ಪ್ರಾರಂಭ ಮಾಡಿದ್ದು ಒಂದು ಸ್ಕೂಲೇ ಪ್ರಾರಂಭ ಮಾಡಿದ್ದು 56 ವರ್ಷದ ಹಿಂದೆ. ಇವತ್ತು ವಿಶ್ವವಿದ್ಯಾನಿಲಯ ಆಗಿದೆ. ಈಗಿನ ಶಾಸಕರು ಕರ್ನಾಟಕದಲ್ಲಿ 7 ಸಲ ಶಾಸಕರಾಗಿ ಆಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಶ್ರೀಮಾನ್ ರಾಮಲಿಂಗಾರೆಡ್ಡಿ. 7 ಸಲ ಒಬ್ಬ ವ್ಯಕ್ತಿ ಶಾಸಕನಾಗ್ತಕ್ಕಂಥದ್ದು ಸುಲಭದ ವಿಷಯ ಅಲ್ಲ. ಅದೇನು ತೋರಿಸುತ್ತೆ, ಹೇಗೆ ಜನ ಅವ್ರನ್ನ 7 ಸಲ ಅವ್ರನ್ನ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಇರ್ತಕ್ಕಂಥ ಸೇವಾ ಮನೋಭಾವನೆ ಮತ್ತು ಮತದಾರರ ಬಗ್ಗೆ ಅವರಿಗಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ, ಅಭಿಮಾನ. ನಾನು ಮುಖ್ಯವಾಗಿ ಬಂದಿರತಕ್ಕಂಥದ್ದು ಶ್ರೀಮಾನ್ ರಾಮಲಿಂಗಾರೆಡ್ಡಿಯವರು. ನಾನು ಸಲಹೆಗಾರನಾಗಿ ಮೊದಲನೇ ಸಲಹೆ ಸರ್ಕಾರಕ್ಕೆ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ MLA MLC 3 ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನ ದತ್ತಿಗೆ ತಗೊಂಡು ಅದನ್ನ ಮಾದರಿ ಶಾಲೆಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟೆ. ಇವತ್ತಿನ ದಿವಸ 48,000 ಸರ್ಕಾರಿ ಶಾಲೆಗಳಿದೆ. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಬಡವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂತಹ ಶಾಲೆಗಳು ಯಾವುದಪ್ಪ ಅಂತ ಹೇಳಿದರೆ ಈ 48,000 ಸರ್ಕಾರಿ ಶಾಲೆಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸರ್ಕಾರಿ ಶಾಲೆಗಳನ್ನ ದತ್ತಿಗೆ ತಗೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ಶ್ರೀಮಾನ್ ರಾಮಲಿಂಗಾರೆಡ್ಡಿ. 22 ಶಾಲೆಗಳನ್ನು ತಗೊಂಡಿದ್ದಾರೆ. ಅದನ್ನ ಪೇಪರ್ಗಳಲ್ಲಿ ಓದಿದ್ದೆ, ಕೇಳಿದ್ದೆ. ಆದ್ರೆ ಪ್ರತ್ಯಕ್ಷವಾಗಿ ಇವತ್ತಿನ ದಿವಸ ಬೆಳಗ್ಗೆನಿಂದ ಇದು 3ನೇ ಶಾಲೆ ಅವರು ದತ್ತಿಗೆ ತಗೊಂಡಿರ್ತಕ್ಕಂಥ ಸ್ಕೂಲಿಗೆ ನಾನು ಬರ್ತಾ ಇರ್ತಕ್ಕಂಥದ್ದು. ಮೊದಲನೇ ಶಾಲೆ ಮುನಿಚಿನ್ನಪ್ಪನವರ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಪ್ರಾರಂಭ ಮಾಡಿದಂಥದ್ದು. ಸುಮಾರು 75 ವರ್ಷದ ಮೇಲೆ ಆಗಿದೆ. ಆ ಶಾಲೆಯನ್ನು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನು ನೋಡಿ ತುಂಬಾ ಸಂತೋಷ ಆಯಿತು.